ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ರು, ಸರ್ ನಾವು ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡಬೇಕಾಗಿದೆ, ಯಾವ್ದಾದ್ರು ಕೆಲಸ ಸಿಗ್ತಾವ, ಎಲ್ಲಿ ಸಿಗ್ತಾವ್ರಿ ಸರ್, ನಾವು ಹೆಂಗ್ ಮಾಡ್ಬೇಕು ಅಂತೇಳಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಹಾಗಾಗಿ ನೀವು ಮನೆಯಲ್ಲೇ ಕುಳಿತುಕೊಂಡು ಇವತ್ತು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಯಾವ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನ ಮಾಡಬಹುದು ಮತ್ತೆ ಎಲ್ಲಿಂದ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಅದರ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಮನೆಯಲ್ಲೇ ಕುಳಿತು ಮಾಡುವಂತ ಕೆಲಸದ ಒಂದು ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತ ಭೀಮಾ ಸಖಿ ಯೋಜನೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇವತ್ತು LIC ಅವರ ಒಂದು ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದವರ ಒಂದು ಸಹಯೋಗದೊಂದಿಗೆ ಇಬ್ರು ಏನ್ ಮಾಡಬಹುದು ಅಂದ್ರೆ, ಯಾಕಂದ್ರೆ ಇವು ಎರಡು ಸಹಯೋಗದೊಂದಿಗೆ ನಾವೇನ್ ಮಾಡಬಹುದಪ್ಪ ಅಂದ್ರೆ LIC ಏಜೆಂಟ್ ಗಳಾಗಿ ನಾವೇನ್ ಮಾಡಬಹುದು, ಭೀಮಾ ಸಖಿಗಳಾಗಿ ಕೆಲಸ ಮಾಡೋ ಮುಖಾಂತರ ಪ್ರತಿ ತಿಂಗಳು 7,000 ರೂಪಾಯಿ ಒಂದು ಸ್ಟೈಫಂಡ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಕೆಲಸ ಮಾಡೋರಿಗೆ ನಮ್ಗೆ ಒಂದು ಪ್ರತಿ ತಿಂಗಳು 7,000 ರೂಪಾಯಿ ವೇತನ ಕೂಡ ಕೇಂದ್ರ ಸರ್ಕಾರ ನಮ್ಗೆ ಕೊಡುತ್ತೆ. ಹಾಗಾದ್ರೆ ಭೀಮಾ ಸಖಿ ಯೋಜನೆ ಅಂತ ನೀವು ಜಸ್ಟ್ ಟೈಪ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಂಡ್ರೆ ಸಾಕು, ಆ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಏನಾಗ್ಬಿಡತ್ತೆ, ಡೀಟೇಲ್ಸ್ ಕೂಡ ನೋಡ್ಲಿಕ್ಕೆ ಅವಕಾಶ ಬಂದ್ಬಿಡತ್ತೆ, ಸಂಪೂರ್ಣವಾಗಿ ನೋಡ್ಬೋದು. ಇನ್ನಷ್ಟು ತೋರಿಸುವ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು, ಇಲ್ಲಿಂದ ಪಡೆದುಕೊಂಡು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಧಾನ ಕೂಡ ಇಲ್ಲಿ ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ ಇಲ್ಲಿ LIC ಸಹಯೋಗದೊಂದಿಗೆ ಭೀಮಾ ಸಖಿ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಮಹಿಳೆಯರಿಗೆ ವಿಮಾ ಏಜೆಂಟರ್ ಆಗಿ ಕಾರ್ಯನಿರ್ವಹಿಸಲು, ಅಂದ್ರೆ ನಿಮ್ಮ ಊರಿನಲ್ಲೇ ಕುಳಿತುಕೊಂಡು ಕೇಂದ್ರ ಸರ್ಕಾರದಿಂದ 7,000 ರೂಪಾಯಿ ವೇತನವನ್ನ ಪಡೆದು ನೀವೇನ್ ಮಾಡಬಹುದು, LIC ಏಜೆಂಟ್ ಗಳಾಗಿ ಕೆಲಸವನ್ನ ಮಾಡಬಹುದು. ಗೊತ್ತಾಗತ್ತ, ತಿಂಗಳಿಗೆ 1 ಅಥವಾ 2 LIC ಗಳ ಒಂದು ಪಾಲಿಸಿ ಮಾಡಿಸೋ ಮುಖಾಂತರ ನಾವೇನ್ ಮಾಡಬಹುದು, ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು. ಅಂದ್ರೆ ಕೆಲಸನ ಏಜೆಂಟ್ ಗಳಾಗಿ ಅಂದ್ರೆ LIC ಪಾಲಿಸಿ ಮಾಡುವಂತ ಕೆಲಸಗಳು ಇದ್ದಿರತ್ತೆ. ಇದಕ್ಕೆ 10ನೇ ತರಗತಿ ಪಾಸ್ ಆದ 18ರಿಂದ 70 ವರ್ಷದ ಮಹಿಳೆಯರಿಗೆ ಮಾಸಿಕ 7,000 ರವರೆಗೆ ಸ್ಟೈಫಂಡ್ ನೀಡುವ 3 ವರ್ಷದವರೆಗೆ ಈ ಒಂದು ಉದ್ಯೋಗಾವಕಾಶ ನಿಮ್ಗೆ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅಂದ್ರೆ 3 ವರ್ಷದವರೆಗೆ ನಿಮ್ಗೆ 7,000 ರೂಪಾಯಿ ಹಣ ಸಂಪೂರ್ಣವಾಗಿ ಕೊಡ್ತಿರ್ತಾರೆ ಪ್ರತಿ ತಿಂಗಳು. ಇದು ಮಹಿಳಾ ಸಬಲೀಕರಣಕ್ಕಾಗಿ ರೂಪಿಸಲಾದ ಒಂದು ಕಾರ್ಯಕ್ರಮವಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ವಿಮಾ ಜಾಗೃತಿ ಮೂಡಿಸುವ ಮೂಲಕ ಆರ್ಥಿಕ ಸ್ವಾವಲಂಬನೆ ನೇರವಾಗುತ್ತದೆ. ಅಂದ್ರೆ ನಿಮ್ಮ ಊರಿನಲ್ಲೇ LIC ಪಾಲಿಸಿ ಮಾಡಿಸಿರೋದ್ರ ಬಗ್ಗೆ ಅಂದ್ರೆ ಇಲ್ಲಿ ಹೇಳ್ಕೊಡ್ತಾರೆ ಅವರು. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವಿಮಾ ಜಾಗೃತಿ ಮೂಡಿಸುವ ಸಲುವಾಗಿ ನೀವಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ 7,000 ರೂಪಾಯಿ ಸ್ಟೈಫಂಡ್ ಅನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು. ಹಾಗಾದ್ರೆ LIC ಅಂದ್ರೆ ಇಲ್ಲಿ LIC ಭೀಮಾ ಸಖಿ ಯೋಜನೆಯ ಒಂದು ಮುಖ್ಯಾಂಶಗಳನ್ನ ನಾವು ನೋಡ್ತೀವಿ. ಯೋಜನೆಯ ಉದ್ದೇಶ ಬಂದ್ಬಿಟ್ಟು ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಿಮೆ ತಲುಪಿಸುವುದು ಅಂತ ನಾವು ನೋಡ್ತಾ ಇದೀವಿ. ಅರ್ಹತೆ 10ನೇ ತರಗತಿ ಪಾಸ್ ಆಗಿರಬೇಕು. ವಯೋಮಿತಿ 18ರಿಂದ 70 ವರ್ಷದ ಒಳಗಿರುವಂತಹ ಎಲ್ಲಾ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಸ್ಟೈಫಂಡ್ ಪ್ರೋತ್ಸಾಹ ಧನ 3 ವರ್ಷದಲ್ಲಿ ಯಾವ ತರ ಹಂತ ಹಂತವಾಗಿ ನಮ್ಗೆ ಅಮೌಂಟ್ ಚೇಂಜಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ. ಮೊದಲನೇ ವರ್ಷ ನಿಮ್ಗೆ 7,000 ಕೊಡ್ತಾರೆ, 2ನೇ ವರ್ಷ 6,000 ಸಿಗುತ್ತೆ, 3ನೇ ವರ್ಷ 5,000 ಸಿಗುತ್ತೆ. ಯಾಕೆ ಅಮೌಂಟ್ ಕಮ್ಮಿ ಮಾಡ್ತಾರೆ ಅಂದ್ರೆ, ಆಲ್ರೆಡಿ ನೀವು LIC ಪಾಲಿಸಿಗಳು ಮಾಡಿಸೋ ಮುಖಾಂತರ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಆಲ್ರೆಡಿ ಅಲ್ಲಿಂದನೂ ಕೂಡ ನಿಮ್ಗೆ ಸ್ಟೈಫಂಡ್ ಸಿಗ್ಲಿಕ್ಕೆ ಶುರು ಆಗಿರುತ್ತೆ. ಹಾಗಾಗಿ ಇಲ್ಲಿ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಅರ್ಜಿ ಸಲ್ಲಿಸಲು ಮಹಿಳಾ ಆಸಕ್ತರು LIC ಕಚೇರಿಗೆ ಭೇಟಿ ಕೊಟ್ಟು ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ ಹತ್ತಿರದಲ್ಲಿರುವಂತಹ LIC ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟು ನೀವೇನ್ ಮಾಡಬಹುದು, ಅಲ್ಲಿ ಭೀಮಾ ಸಖಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅದರ ಒಂದು ಲಾಭವನ್ನ ನೀವು ಪಡೆಯಬಹುದು. ಗೊತ್ತಾಗತ್ತಾ? ಜೊತೆಗೆ LIC ಭೀಮಾ ಸಖಿ ಯೋಜನೆ ಲಾಭಗಳನ್ನ ನಾವು ನೋಡಿದಾಗ ಸ್ಥಿರ ಆದಾಯ, ಕೆಲಸದ ಆರಂಭದಲ್ಲೇ ನಿಗದಿತ ಸ್ಟೈಫಂಡ್ ಇರುತ್ತೆ. ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಕೂಡ ಇದ್ದಿರುತ್ತೆ. ತರಬೇತಿ, ಯಶಸ್ವಿ ಏಜೆಂಟ್ ಆಗಲು LIC ವತಿಯಿಂದ ವಿಶೇಷ ತರಬೇತಿ ಮತ್ತು ಪ್ರಚಾರ ಸಾಮಗ್ರಿಗಳು ಕೂಡ ಅವರು ಒದಗಿಸ್ತಾರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತೀವಿ. ಈ ಯೋಜನೆ ಮಹಿಳೆಯರಿಗೆ ತಮ್ಮ ಒಂದು ಸಮುದಾಯದಲ್ಲಿ ವಿಮಾ ಜಾಗೃತಿ ಮೂಡಿಸುತ್ತಲೇ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಉತ್ತಮ ಅವಕಾಶವಾಗಿರುತ್ತದೆ ಅಂತೇಳಿ ಕೂಡ ನಾವು
ಇಲ್ಲಿ ನೋಡಬಹುದು. ಹಾಗಾಗಿ ಭೀಮಾ ಸಖಿ ಅನ್ನುವಂತ ಒಂದು ಯೋಜನೆ ಕೇಂದ್ರ ಸರ್ಕಾರ ಯೋಜನೆ. ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಇವತ್ತು LIC ಸಹಯೋಗದೊಂದಿಗೆ ನೀವು ಭೀಮಾ ಸಖಿಯರಾಗಿ ಕೆಲಸ ಮಾಡೋ ಮುಖಾಂತರ ಇವತ್ತು ಕೈ ತುಂಬಾ ಒಂದು ಸಂಬಳ ಕೂಡ ನೀವು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ. ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, LIC ಆಫೀಸ್ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿಂದ ಇನ್ನು ಮಾಹಿತಿಯನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿಂದ LIC ಯ ಭೀಮಾ ಸಖಿ ನೇಮಕಾತಿ ಅಂತ ಇದ್ದಿರತ್ತೆ. ಇದರ ಮೇಲೂ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಒಂದು ಅಪ್ಲಿಕೇಶನ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿಂದಾನು ಕೂಡ ನೀವು ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೋಬಹುದು. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋಣ. ಆಗ್ಲೇ ಏನ್ ಹೇಳಿದ್ದೆ ಅದೇ ಒಂದು ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಓಕೆನಾ. ಸಂಪೂರ್ಣವಾಗಿ ಕ್ಯಾಂಡಿಡೇಟ್ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕಾಗತ್ತೆ, ಶೈಕ್ಷಣಿಕ ಅರ್ಹತೆಯನ್ನು, ಓಕೆ, ಇವೆಲ್ಲವನ್ನು ಕೂಡ ಆಗ್ಲೇ ಓದಿರುವಂತಹ ವಿಧಾನವನ್ನೇ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ತೀವಿ. ಓಕೆ, ಮತ್ತೆ ಇಲ್ಲಿ ಸಾಕಷ್ಟು ಇನ್ನು ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅದೆಲ್ಲವನ್ನು ಕೂಡ ನೀವು ಸಮಾಧಾನಿತ ಸಂಪೂರ್ಣವಾಗಿ ಓದ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು, ಸ್ಟೈಫಂಡ್ ಪ್ರತಿ ತಿಂಗಳು 7,000 ರೂಪಾಯಿ ವೇತನ ಜೊತೆಗೆ ನೀವು ಭೀಮಾ ಸಖಿಯರಾಗಿ ಕೆಲಸವನ್ನ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಮಾಡಬಹುದು. ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಭೀಮಾ ಸಖಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದಿರತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಕಂಟಿನ್ಯೂ ಅಂತ ಬರುತ್ತೆ. ಸಂಪೂರ್ಣವಾಗಿ ನಮಗೆ ಇನ್ನೊಂದು ಪೇಜ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತದ್ದು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. LIC ಸಹಯೋಗದೊಂದಿಗೆ ನಾವು ಭೀಮಾ ಸಖಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಜೆಂಡರ್ ಫಿಮೇಲ್ ಮಹಿಳೆಯರಿಗೆ ಮಾತ್ರ ಇದ್ದಿರತ್ತೆ. ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಅವಕಾಶವನ್ನ ಮಾಡಿಸಿಕೊಡಿ. ಖಂಡಿತ ನೀವೇನ್ ಮಾಡಬಹುದು ಅಂದ್ರೆ ಪ್ರತಿ ತಿಂಗಳು 7,000 ರೂಪಾಯಿ ಹಣವನ್ನ ನೀವು ಪಡೆಯಬಹುದು. ಸಾಕಷ್ಟು ಈಸಿ ಆಗಿದೆ. ಇಲ್ಲಿಂದ ನಿಮ್ಮ ಹೆಸರನ್ನು ಹಾಕೊಳ್ಳಿ, ಇಲ್ಲಿಂದ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಹಾಕಬೇಕಾಗತ್ತೆ. ಜೊತೆಗೆ ಇಲ್ಲಿಂದ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಇಮೇಲ್ ID ಅನ್ನ ಸಂಪೂರ್ಣವಾಗಿ ಹಾಕಿ, ಅದಾದ ನಂತರ ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೊಳ್ಳಿ, ನಿಮ್ಮ ಪಿನ್ ಕೋಡ್ ಅನ್ನ ಹಾಕಿ. ಅದಾದ ನಂತರ ಇಲ್ಲಿಂದ ನೀವೇನ್ ಮಾಡಬೇಕು, ಆಲ್ರೆಡಿ ನೀವೇನಾದ್ರೂ ಕೆಲಸವನ್ನ ಮಾಡಿದ್ದೀರಾ ಅಂತ ಕೇಳುತ್ತೆ, ನೋ ಅಂತ ಹೇಳ್ಬೇಕು. ಓಕೆ, ಅದಾದ ನಂತರ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿಂದ ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೂಡ ಹಾಕಿದ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನಿಮ್ಮ ಸೆಂಟರ್ ಅಂದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಒಂದು LIC ಆಫೀಸರ್ ಸೆಲೆಕ್ಷನ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನು ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಯಾಕಂದ್ರೆ ಇವತ್ತು ಮನೆಯಲ್ಲೇ ಕುಳಿತು ಕೆಲಸ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ನಾವು ಕೈ ಸುಟ್ಕೋತಾ ಇದೀವಿ. ನಿಮ್ಗೂ ಕೂಡ ಗೊತ್ತಾಗಿದೆ. ಯಾಕಂದ್ರೆ ಸುಮ್ಮನೆ ಯಾವುದೋ ಒಂದು ಕೆಲಸ ಕೊಡ್ತೀವಿ ಅಂತೇಳಿ ಏನೋ ಒಂದು ಮಾಡ್ಕೊಂಡು ನಮ್ ಕಡೆ ಇರುವಂತ ಸಣ್ಣ ಪುಟ್ಟ ರೊಕ್ಕನೂ ಕೂಡ ಹೊಡ್ಕೊಂಡು ಹೋಗ್ಬಿಡ್ತಾರ. ಹಂಗಾಗಿ ಎಚ್ಚರಿಕೆಯಿಂದ ಇರಿ, ಅವುಗಳನ್ನ ಪರಿಶೀಲನೆ ಮಾಡಿಕೊಂಡು ಅಷ್ಟೊಂದು ಯಾಮಾರಿಸ್ಲಿಕ್ಕೆ ನೀವು ಹೋಗ್ಬೇಡಿ. ದಯವಿಟ್ಟು ಎಚ್ಚರಿಕೆಯಿಂದ ಇವತ್ತು ಆನ್ಲೈನ್ ನಲ್ಲಿ ನಾವು ವ್ಯವಹಾರ ಮಾಡಬೇಕಾಗತ್ತೆ. ಗೊತ್ತಾಗುತ್ತಾ? ಸುಮ್ಮನೆ ಆ ಕೆಲಸ ಈ ಕೆಲಸ ಅಂತೇಳಿ ನಮ್ಮ ಕಡೆಯಿಂದ ಇರೋ ಕೆಲಸಕ್ಕೆ ಹುಡ್ಕೊಂಡು ಹೋಗಿ ಇರುವಂತ ಕೈಯಲ್ಲಿರುವಂತ ಸಣ್ಣ ಪುಟ್ಟ ಹಣವನ್ನು ಕೂಡ ನಾವೇನ್ ಮಾಡ್ತೀವಿ, ವ್ಯರ್ಥವನ್ನ ಮಾಡ್ಕೊಂಡ್ಬಿಡ್ತೀವಿ. ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕೂಡ ವೆಬ್ಸೈಟ್ಗಳನ್ನ ಜೆನ್ಯೂನ್ ಆಗಿ ವೆಬ್ಸೈಟ್ಗಳನ್ನ ನಾವು ಚೆಕ್ ಮಾಡಬೇಕಾಗಿದೆ. ಇದು ಅಂದ್ರೆ ನಮ್ಗೆ ಮೋಸ ಮಾಡ್ತಾ ಇದ್ದಾರಾ ಅಥವಾ ಇಲ್ಲ ಅನ್ನೋದನ್ನ ನಾವು ನೋಡ್ಬೇಕು ಅಂದ್ರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ HTTPS ಅಂತ ಇರಬೇಕು. ಗೊತ್ತಾಗತ್ತಾ? ಅಂದ್ರೆ ಇದು ಒರಿಜಿನಲ್, ಯಾವುದೇ ರೀತಿಯಿಂದ ನಮ್ಗೆ ವಂಚನೆ ಮಾಡ್ತಾ ಇಲ್ಲ ಅನ್ನುವಂತ ಇಲ್ಲಿ ಮಾಹಿತಿ ನಿಮ್ಗೆ ಆ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅಂದ್ರೆ ಶಕೂರ್ ಅಂತ ನಾವು ನೋಡ್ತೀವಿ. HTTPS ಅಂತ ಇದೆಯಲ್ಲ, ಎಸ್ ಅಂದ್ರೆ ಶಕೂರ್ ಅಂತ ನಾವು ನೋಡ್ತೀವಿ. ಯಾವುದೇ ರೀತಿಯಿಂದ ಅಲ್ಲಿ ತೊಂದರೆಗೆ ನಾವು ಒಳಗಾಗುವುದಿಲ್ಲ ಅನ್ನೋದು ಕೂಡ ನಾವು ನೋಡ್ತೀವಿ. ಹಾಗಾಗಿ ಎಚ್ಚರಿಕೆಯಿಂದ ಇಟ್ಟು ನೀವು ವ್ಯವಹಾರವನ್ನ ಮಾಡ್ಕೋಬಹುದು. ಜೊತೆಗೆ ಭೀಮಾ ಸಖಿಯರಾಗಿ ಕೆಲಸವನ್ನ ಮಾಡಬೇಕಾಗಿತ್ತು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡುವಂತಹ ಅವಕಾಶ ಇದಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಹತ್ತಿರದಲ್ಲಿರುವಂತಹ LIC ಆಫೀಸ್ಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದು ನೀವು ಅರ್ಜಿಯನ್ನು ಸಲ್ಲಿಸ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.